ನಾಳೆ ಬೆಂಗಳೂರಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿ ಪ್ರತಿಭಟನೆ ಇದ್ದು ಪ್ರತಿಭಟನೆಗೂ ಮೊದಲು ಎಡವಟ್ಟು ಮಾಡಿಕೊಂಡಿದೆ ಕಾಕ್ರೋಚ್ ಪಾರ್ಟಿ. ಫ್ರೀಡಂ ಪಾರ್ಕ್ ಪ್ರತಿಭಟನೆಗೆ ತಮಿಳಿಗರು ಬರುವಂತೆ ಆಹ್ವಾನಿಸಿದ್ದಾರೆ. ಟ್ವಿಟರ್ನಲ್ಲಿ ಆಹ್ವಾನ ನೀಡಿದ ಕಾಕ್ರೋಚ್ ಪಾರ್ಟಿ ವಕ್ತಾರ ಸೌರವ್ ದಾಸ್ನಿಂದ ತಮಿಳಿಗರಿಗೆ ವಿಶೇಷ ಆಹ್ವಾನ. ಸೌರವ್ ದಾಸ್ ಆಹ್ವಾನಕ್ಕೆ ಕನ್ನಡ ಪರ ಸಂಘಟನೆಗಳು ಸಿಡಿದೆದ್ದಿವೆ. ಕನ್ನಡಿಗರ ಆಕ್ರೋಶಕ್ಕೆ ಮಣಿದು ಟ್ವೀಟ್ ಡಿಲೀಟ್ ಮಾಡಿದ್ದಾರೆ ವಕ್ತಾರ ಸೌರವ್ ದಾಸ್. ತಮಿಳಿಗರಿಗೆ ವಿಶೇಷ ಆಹ್ವಾನವನ್ನ ನೀಡಿ ಮಾಡಿದ್ದ ಟ್ವೀಟ್ ಅನ್ನ ಡಿಲೀಟ್ ಮಾಡಿದ್ದಾರೆ. ನಾಳೆ ಸುದ್ದಿಗೋಷ್ಠಿ ಹಾಗೂ ಪ್ರತಿಭಟನೆ ಮಾಡಲಿದೆ ಕಾಕ್ರೋಚ್ ಪಾರ್ಟಿ. ಆದರೆ ತಮಿಳಿಗರಿಗೆ ವಿಶೇಷ ಆಹ್ವಾನ ನೀಡಲಾಗಿತ್ತು. ಯಾವಾಗ ಕನ್ನಡ ಪರ ಸಂಘಟನೆಗಳು ಆಕ್ರೋಶ ವ್ಯಕ್ತಪಡಿಸಿದ್ವೋ ಆ ಇಡೀ ಟ್ವೀಟ್ ಡಿಲೀಟ್ ಆಗಿದೆ. ಅ ಮೆಸೇಜ್ ಟು ಮೈ ತಮಿಳ್ ಫ್ರೆಂಡ್ಸ್ ಅಂತ ಕೋಟ್ ಮಾಡಿ ಕಾಕ್ರೋಚ್ ಪಾರ್ಟಿಯ ವಕ್ತಾರ ಟ್ವೀಟ್ ಮಾಡಿದ್ರು. ಇದರಿಂದಾಗಿ ಕನ್ನಡ ಪರ ಸಂಘಟನೆಗಳು ಕೆರಳಿದ್ರು. ಈಗ ಕನ್ನಡಿಗರ ಆಕ್ರೋಶಕ್ಕೆ ಮಣಿದು ಟ್ವೀಟ್ ಡಿಲೀಟ್ ಮಾಡಿದ್ದಾರೆ ವಕ್ತಾರ ಸೌರವ್ ದಾಸ್. ಕಾಕ್ರೋಚ್ ಪ್ರತಿಭಟನೆಗೆ ತಮಿಳಿಗರಿಗೆ ವಿಶೇಷ ಆಹ್ವಾನ ವಿಚಾರ. ಕನ್ನಡ ಭಾಷೆಗೆ ಧಕ್ಕೆ ಆಗದಂತೆ ಪ್ರತಿಭಟನೆ ಮಾಡಿಕೊಳ್ಳಿ. ತಮಿಳು ಭಿತ್ತಿಪತ್ರ ಕರಪತ್ರ ಸಿಕ್ಕರೆ ಹುಷಾರ್ ಕ್ರಾಂತಿಯಾಗತ್ತೆ. ಕಾಕ್ರೋಚ್ ಪಾರ್ಟಿ ಆಹ್ವಾನಕ್ಕೆ ಕೆರಳಿರುವ ಕರವೇ ನಾಯಕರು ಎಚ್ಚರಿಕೆ ಕೊಟ್ಟಿದ್ದಾರೆ. ಸೋಷಿಯಲ್ ಮೀಡಿಯಾಗಳಲ್ಲಿ ತಮಿಳು ಭಿತ್ತಿಪತ್ರ ಹಾಕಿದ್ದಾರೆ. ನಾಳೆ ಏನಾದ್ರೂ ತಮಿಳು ಪದ ಕಾಣಿಸಿದ್ರೆ ಕ್ರಾಂತಿಯ ಎಚ್ಚರಿಕೆ ಕೊಟ್ಟಿದ್ದಾರೆ. ಇವತ್ತು ಒಂದು ವಿಚಾರವನ್ನ ನಿಮ್ಮ ಜೊತೆಯಲ್ಲಿ ಹಂಚ್ಕೊಳ್ಳಕ್ಕೆ ಬಂದಿದ್ದೀನಿ. ಏನಪ್ಪಾ ಅಂದ್ರೆ ಕಾಕ್ರೋಚ್ ಜನತಾ ಪಕ್ಷ ನಾಳೆ ಫ್ರೀಡಂ ಪಾರ್ಕ್ ಅಲ್ಲಿ ಒಂದು ಹೋರಾಟವನ್ನು ಇಟ್ಕೊಂಡಿದ್ದಾರೆ. ಜಿಲ್ಲೆ ಜನತಾ ಪಕ್ಷ. ಆ ಒಂದು ಪಕ್ಷದ ಒಂದಷ್ಟು ಜನ ತಮಿಳುನಾಡಿಂದ ಒಂದಷ್ಟು ಜನನ್ನ ಇಲ್ಲಿಗೆ ಹೋರಾಟಕ್ಕೆ ಆಹ್ವಾನ ಮಾಡಿದ್ದಾರೆ. ಮುಖಂಡರುಗಳನ್ನ ಮಾಡಲಿ, ಅವರ ಪಕ್ಷ, ಅವರ ವಿಚಾರ, ಅವರ ಅಜೆಂಡಾ, ಅವ್ರು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ಇಲ್ಲಿ ಬಂದಿರುವಂತ ಸಮಸ್ಯೆ ಏನಪ್ಪಾ ಅಂದ್ರೆ ಈ ಒಂದು ಹೋರಾಟದ ಭಿತ್ತಿಪತ್ರಗಳು ಕರಪತ್ರಗಳು ಈಗಾಗಲೇ ತಮಿಳಿನಲ್ಲಿ ಅನೇಕ ಸೋಷಿಯಲ್ ಮೀಡಿಯಾ ಇರಬಹುದು ಮತ್ತು ವಾಟ್ಸಪ್ಗಳಲ್ಲಿ ಇದು ಎಲ್ಲ ಕಡೆ ಸರ್ಕ್ಯುಲೇಟ್ ಆಗ್ತಾ ಇದೆ. ಕೆಲವರಿಗೆ ಆಹ್ವಾನವನ್ನ ತಮಿಳವರಿಗೆ ಮಾತ್ರ ಆಹ್ವಾನವನ್ನ ನೀಡ್ತಿದ್ದಾರೆ ಎನ್ನುವ ವಿಚಾರವೂ ಕೂಡ ನಮಗೆ ಬಂದಿದೆ. ನಾಳೆ ಫ್ರೀಡಂ ಪಾರ್ಕ್ ನಲ್ಲಿ ನಡೆಯುವಂತ ಹೋರಾಟಕ್ಕೆ ಪೊಲೀಸರು ಈಗಾಗಲೇ ಅವರಿಗೆ ಪರ್ಮಿಷನ್ ಕೊಟ್ಟಿದ್ದಾರೆ. ನಾಳೆ ಫ್ರೀಡಂ ಪಾರ್ಕ್ ಅಲ್ಲಿ ಏನಾದ್ರೂ ಕನ್ನಡಿಗರ ಸಾರ್ವಭೌಮತೆಗೆ ಅವಮಾನ ಆಗುವ ರೀತಿಯಲ್ಲಿ, ಯಾಕೆ ತಮಿಳುನಾಡಿನಲ್ಲಿ ತಮಿಳರಿಗೆ ಯಾವ ರೀತಿ ಸ್ವಾಭಿಮಾನ ಇದೆ ಹಾಗೆ ಕನ್ನಡಿಗರಿಗೂ ನಮಗೂ ಕೂಡ ಸ್ವಾಭಿಮಾನ ಇದೆ ಅಂತ ತೋರಿಸುವಂತ ಕೆಲಸ ನಾಳೆ ಆಗಬಾರ್ದು ಅನ್ನೋದಾದ್ರೆ, ಏನು ಕೆಲವರು ತಮಿಳು ಭಿತ್ತಿಪತ್ರಗಳು ತಮಿಳು ಕರಪತ್ರಗಳನ್ನ ಇವತ್ತೇನು ಹಂಚಿ ಇವತ್ತು ಕಾಕ್ರೋಚ್ ಪಕ್ಷದ ಹೆಸರಿನಲ್ಲಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.